ರಣ ಮಳೆ ಬಿಟ್ಟು ಬಿಡದೆ ಸುರಿತಾ ಇದೆ. ದಕ್ಷಿಣ ಭಾರತದಲ್ಲಿ ಒಂದು ರೀತಿ ಅಂತ ಅನ್ಕೊಂಡ್ರೆ ಉತ್ತರ ಭಾರತದಲ್ಲೂ ಕೂಡ ಅಬ್ಬರದ ಮಳೆ ಆಗ್ತಾ ಇದೆ. ಹಲವು ಕಡೆಗಳಲ್ಲಿ ಮಳೆಯ ಅಬ್ಬರ ಬಹಳ ಜೋರಾಗಿದೆ. ಮಹಾರಾಷ್ಟ್ರದ ನಾಸಿಕ್ನಲ್ಲಿ ದೇಗುಲ ಮುಳುಗಿದೆ. ಅನೇಕ ಕಡೆಗಳಲ್ಲಿ ಇಂಥದ್ದೇ ಪರಿಸ್ಥಿತಿ, ಅನೇಕ ಅವಾಂತರಗಳು, ಜಲಾಶಯಗಳು ತುಂಬಿ ತುಳುಕ್ತಾ ಇದೆ. ನದಿ, ಹಳ್ಳ, ಕೊಳ್ಳ ಎಲ್ಲವೂ ಕೂಡ ತುಂಬಿದೆ. ಮಹಾರಾಷ್ಟ್ರದ ನಾಸಿಕ್ನಲ್ಲಿ ದೇಗುಲ ಮುಳುಗಿದೆ. ಇನ್ನು ಹಿಮಾಚಲ ಪ್ರದೇಶದ ಮಂಡಿಯಲ್ಲೂ ಕೂಡ ನದಿ ಉಕ್ಕಿ ಹರಿತಾ ಇದೆ. ಜಮ್ಮು ಕಾಶ್ಮೀರದ ರಜೌರಿಯಲ್ಲಿ ಅಂತೂ ಪ್ರವಾಹದ ಪರಿಸ್ಥಿತಿ, ಜನ ಪರದಾಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಮತ್ತಷ್ಟು ಮಳೆ ಆಗುವಂತಹ ಸೂಚನೆ ಕೂಡ ಇದೆ. ಹಾಗಾಗಿ ಜನರಿಗೆ ಆತಂಕ. ಅನೇಕ ಕಡೆಗಳಲ್ಲಿ ಇದೇ ಪರಿಸ್ಥಿತಿ, ಸಾಕಷ್ಟು ಮಳೆಯಾಗ್ತಾ ಇದೆ. ಒಂದು ಕಡೆಯಲ್ಲಿ, ಮತ್ತೊಂದು ಕಡೆಯಲ್ಲಿ ಈ ಜಲಾಶಯದ ನೀರನ್ನ ಹೊರಗೆ ಬಿಡಲಾಗ್ತಾ ಇದೆ. ನದಿ ಪಾತ್ರದ ಜನರಿಗೆ ಒಂದು ಭಯ ಆದ್ರೆ, ಮತ್ತೊಂದು ಕಡೆಯಲ್ಲಿ ಈ ಉತ್ತರ ಭಾರತದಲ್ಲಿ, ಅಲ್ಲಿ ಮಹಾರಾಷ್ಟ್ರದ ನಾಸಿಕ್ನಲ್ಲಿ ದೇಗುಲ ಮುಳುಗಡೆ ಆಗಿರುವಂತಹ ದೃಶ್ಯವನ್ನ ಗಮನಿಸ್ತಾ ಇದ್ದೀವಿ. ಮತ್ತೊಂದು ಕಡೆಯಲ್ಲಿ ಜಮ್ಮು ಕಾಶ್ಮೀರದ ರಜೌರಿಯಲ್ಲಿ ಪ್ರವಾಹದ ಪರಿಸ್ಥಿತಿ, ಜನರನ್ನ ಸುರಕ್ಷಿತ ಸ್ಥಳಕ್ಕೆ ರವಾನೆ ಮಾಡಲಾಗ್ತಾ ಇದೆ. ಯಾವಾಗ ಸರಿ ಹೋಗುತ್ತೆ ಗೊತ್ತಿಲ್ಲ. ಅಕ್ಕಪಕ್ಕದ ಮನೆಯವರಿಗೆಲ್ಲ ಆತಂಕ ಅಲ್ಲಿ ಗಮನಿಸ್ತಾ ಇದೀವಲ್ಲ ವಿಜುವಲ್ಸ್ ಅಲ್ಲಿ. ಇನ್ನೂ ಈ ರಣ ಮಳೆ ಮುಂದುವರಿಯುವಂತ ಎಲ್ಲಾ ಸೂಚನೆ. ರಣ ಮಳೆ ಬಿಟ್ಟು ಬಿಡದೆ ಸುರಿತಾ ಇದೆ. ದಕ್ಷಿಣ ಭಾರತದಲ್ಲಿ ಒಂದು ರೀತಿ ಅಂತ ಅನ್ಕೊಂಡ್ರೆ ಉತ್ತರ ಭಾರತದಲ್ಲೂ ಕೂಡ ಅಬ್ಬರದ ಮಳೆ ಆಗ್ತಾ ಇದೆ. ಹಲವು ಕಡೆಗಳಲ್ಲಿ ಮಳೆಯ ಅಬ್ಬರ ಬಹಳ ಜೋರಾಗಿದೆ. ಮಹಾರಾಷ್ಟ್ರದ ನಾಸಿಕ್ನಲ್ಲಿ ದೇಗುಲ ಮುಳುಗಿದೆ. ಅನೇಕ ಕಡೆಗಳಲ್ಲಿ ಇಂಥದ್ದೇ ಪರಿಸ್ಥಿತಿ, ಅನೇಕ ಅವಾಂತರಗಳು, ಜಲಾಶಯಗಳು ತುಂಬಿ ತುಳುಕ್ತಾ ಇದೆ. ನದಿ, ಹಳ್ಳ, ಕೊಳ್ಳ ಎಲ್ಲವೂ ಕೂಡ ತುಂಬಿದೆ. ಮಹಾರಾಷ್ಟ್ರದ ನಾಸಿಕ್ನಲ್ಲಿ ದೇಗುಲ ಮುಳುಗಿದೆ. ಇನ್ನು ಹಿಮಾಚಲ ಪ್ರದೇಶದ ಮಂಡಿಯಲ್ಲೂ ಕೂಡ ನದಿ ಉಕ್ಕಿ ಹರಿತಾ ಇದೆ. ಜಮ್ಮು ಕಾಶ್ಮೀರದ ರಜೌರಿಯಲ್ಲಿ ಅಂತೂ ಪ್ರವಾಹದ ಪರಿಸ್ಥಿತಿ, ಜನ ಪರದಾಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಮತ್ತಷ್ಟು ಮಳೆ ಆಗುವಂತಹ ಸೂಚನೆ ಕೂಡ ಇದೆ. ಹಾಗಾಗಿ ಜನರಿಗೆ ಆತಂಕ. ಅನೇಕ ಕಡೆಗಳಲ್ಲಿ ಇದೇ ಪರಿಸ್ಥಿತಿ, ಸಾಕಷ್ಟು ಮಳೆಯಾಗ್ತಾ ಇದೆ. ಒಂದು ಕಡೆಯಲ್ಲಿ, ಮತ್ತೊಂದು ಕಡೆಯಲ್ಲಿ ಈ ಜಲಾಶಯದ ನೀರನ್ನ ಹೊರಗೆ ಬಿಡಲಾಗ್ತಾ ಇದೆ. ನದಿ ಪಾತ್ರದ ಜನರಿಗೆ ಒಂದು ಭಯ ಆದ್ರೆ, ಮತ್ತೊಂದು ಕಡೆಯಲ್ಲಿ ಈ ಉತ್ತರ ಭಾರತದಲ್ಲಿ, ಅಲ್ಲಿ ಮಹಾರಾಷ್ಟ್ರದ ನಾಸಿಕ್ನಲ್ಲಿ ದೇಗುಲ ಮುಳುಗಡೆ ಆಗಿರುವಂತಹ ದೃಶ್ಯವನ್ನ ಗಮನಿಸ್ತಾ ಇದ್ದೀವಿ. ಮತ್ತೊಂದು ಕಡೆಯಲ್ಲಿ ಜಮ್ಮು ಕಾಶ್ಮೀರದ ರಜೌರಿಯಲ್ಲಿ ಪ್ರವಾಹದ ಪರಿಸ್ಥಿತಿ, ಜನರನ್ನ ಸುರಕ್ಷಿತ ಸ್ಥಳಕ್ಕೆ ರವಾನೆ ಮಾಡಲಾಗ್ತಾ ಇದೆ. ಯಾವಾಗ ಸರಿ ಹೋಗುತ್ತೆ ಗೊತ್ತಿಲ್ಲ. ಅಕ್ಕಪಕ್ಕದ ಮನೆಯವರಿಗೆಲ್ಲ ಆತಂಕ ಅಲ್ಲಿ ಗಮನಿಸ್ತಾ ಇದೀವಲ್ಲ ವಿಜುವಲ್ಸ್ ಅಲ್ಲಿ. ಇನ್ನೂ ಈ ರಣ ಮಳೆ ಮುಂದುವರಿಯುವಂತ ಎಲ್ಲಾ ಸೂಚನೆ. ರಣ ಮಳೆ ಬಿಟ್ಟು ಬಿಡದೆ ಸುರಿತಾ ಇದೆ. ದಕ್ಷಿಣ ಭಾರತದಲ್ಲಿ ಒಂದು ರೀತಿ ಅಂತ ಅನ್ಕೊಂಡ್ರೆ ಉತ್ತರ ಭಾರತದಲ್ಲೂ ಕೂಡ ಅಬ್ಬರದ ಮಳೆ ಆಗ್ತಾ ಇದೆ. ಹಲವು ಕಡೆಗಳಲ್ಲಿ ಮಳೆಯ ಅಬ್ಬರ ಬಹಳ ಜೋರಾಗಿದೆ. ಮಹಾರಾಷ್ಟ್ರದ ನಾಸಿಕ್ನಲ್ಲಿ ದೇಗುಲ ಮುಳುಗಿದೆ. ಅನೇಕ ಕಡೆಗಳಲ್ಲಿ ಇಂಥದ್ದೇ ಪರಿಸ್ಥಿತಿ, ಅನೇಕ ಅವಾಂತರಗಳು, ಜಲಾಶಯಗಳು ತುಂಬಿ ತುಳುಕ್ತಾ ಇದೆ. ನದಿ, ಹಳ್ಳ, ಕೊಳ್ಳ ಎಲ್ಲವೂ ಕೂಡ ತುಂಬಿದೆ. ಮಹಾರಾಷ್ಟ್ರದ ನಾಸಿಕ್ನಲ್ಲಿ ದೇಗುಲ ಮುಳುಗಿದೆ. ಇನ್ನು ಹಿಮಾಚಲ ಪ್ರದೇಶದ ಮಂಡಿಯಲ್ಲೂ ಕೂಡ ನದಿ ಉಕ್ಕಿ ಹರಿತಾ ಇದೆ. ಜಮ್ಮು ಕಾಶ್ಮೀರದ ರಜೌರಿಯಲ್ಲಿ ಅಂತೂ ಪ್ರವಾಹದ ಪರಿಸ್ಥಿತಿ, ಜನ ಪರದಾಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಮತ್ತಷ್ಟು ಮಳೆ ಆಗುವಂತಹ ಸೂಚನೆ ಕೂಡ ಇದೆ. ಹಾಗಾಗಿ ಜನರಿಗೆ ಆತಂಕ. ಅನೇಕ ಕಡೆಗಳಲ್ಲಿ ಇದೇ ಪರಿಸ್ಥಿತಿ, ಸಾಕಷ್ಟು ಮಳೆಯಾಗ್ತಾ ಇದೆ. ಒಂದು ಕಡೆಯಲ್ಲಿ, ಮತ್ತೊಂದು ಕಡೆಯಲ್ಲಿ ಈ ಜಲಾಶಯದ ನೀರನ್ನ ಹೊರಗೆ ಬಿಡಲಾಗ್ತಾ ಇದೆ. ನದಿ ಪಾತ್ರದ ಜನರಿಗೆ ಒಂದು ಭಯ ಆದ್ರೆ, ಮತ್ತೊಂದು ಕಡೆಯಲ್ಲಿ ಈ ಉತ್ತರ ಭಾರತದಲ್ಲಿ, ಅಲ್ಲಿ ಮಹಾರಾಷ್ಟ್ರದ ನಾಸಿಕ್ನಲ್ಲಿ ದೇಗುಲ ಮುಳುಗಡೆ ಆಗಿರುವಂತಹ ದೃಶ್ಯವನ್ನ ಗಮನಿಸ್ತಾ ಇದ್ದೀವಿ. ಮತ್ತೊಂದು ಕಡೆಯಲ್ಲಿ ಜಮ್ಮು ಕಾಶ್ಮೀರದ ರಜೌರಿಯಲ್ಲಿ ಪ್ರವಾಹದ ಪರಿಸ್ಥಿತಿ, ಜನರನ್ನ ಸುರಕ್ಷಿತ ಸ್ಥಳಕ್ಕೆ ರವಾನೆ ಮಾಡಲಾಗ್ತಾ ಇದೆ. ಯಾವಾಗ ಸರಿ ಹೋಗುತ್ತೆ ಗೊತ್ತಿಲ್ಲ. ಅಕ್ಕಪಕ್ಕದ ಮನೆಯವರಿಗೆಲ್ಲ ಆತಂಕ ಅಲ್ಲಿ ಗಮನಿಸ್ತಾ ಇದೀವಲ್ಲ ವಿಜುವಲ್ಸ್ ಅಲ್ಲಿ. ಇನ್ನೂ ಈ ರಣ ಮಳೆ ಮುಂದುವರಿಯುವಂತ ಎಲ್ಲಾ ಸೂಚನೆ. ರಣ ಮಳೆ ಬಿಟ್ಟು ಬಿಡದೆ ಸುರಿತಾ ಇದೆ. ದಕ್ಷಿಣ ಭಾರತದಲ್ಲಿ ಒಂದು ರೀತಿ ಅಂತ ಅನ್ಕೊಂಡ್ರೆ ಉತ್ತರ ಭಾರತದಲ್ಲೂ ಕೂಡ ಅಬ್ಬರದ ಮಳೆ ಆಗ್ತಾ ಇದೆ. ಹಲವು ಕಡೆಗಳಲ್ಲಿ ಮಳೆಯ ಅಬ್ಬರ ಬಹಳ ಜೋರಾಗಿದೆ. ಮಹಾರಾಷ್ಟ್ರದ ನಾಸಿಕ್ನಲ್ಲಿ ದೇಗುಲ ಮುಳುಗಿದೆ. ಅನೇಕ ಕಡೆಗಳಲ್ಲಿ ಇಂಥದ್ದೇ ಪರಿಸ್ಥಿತಿ, ಅನೇಕ ಅವಾಂತರಗಳು, ಜಲಾಶಯಗಳು ತುಂಬಿ ತುಳುಕ್ತಾ ಇದೆ. ನದಿ, ಹಳ್ಳ, ಕೊಳ್ಳ ಎಲ್ಲವೂ ಕೂಡ ತುಂಬಿದೆ. ಮಹಾರಾಷ್ಟ್ರದ ನಾಸಿಕ್ನಲ್ಲಿ ದೇಗುಲ ಮುಳುಗಿದೆ. ಇನ್ನು ಹಿಮಾಚಲ ಪ್ರದೇಶದ ಮಂಡಿಯಲ್ಲೂ ಕೂಡ ನದಿ ಉಕ್ಕಿ ಹರಿತಾ ಇದೆ. ಜಮ್ಮು ಕಾಶ್ಮೀರದ ರಜೌರಿಯಲ್ಲಿ ಅಂತೂ ಪ್ರವಾಹದ ಪರಿಸ್ಥಿತಿ, ಜನ ಪರದಾಡ್ತಾ ಇದ್ದಾರೆ.
ಮುಂದಿನ ದಿನಗಳಲ್ಲಿ ಮತ್ತಷ್ಟು ಮಳೆ ಆಗುವಂತಹ ಸೂಚನೆ ಕೂಡ ಇದೆ. ಹಾಗಾಗಿ ಜನರಿಗೆ ಆತಂಕ. ಅನೇಕ ಕಡೆಗಳಲ್ಲಿ ಇದೇ ಪರಿಸ್ಥಿತಿ. ಸಾಕಷ್ಟು ಮಳೆಯಾಗ್ತಾ ಇದೆ ಒಂದು ಕಡೆಯಲ್ಲಿ, ಮತ್ತೊಂದು ಕಡೆಯಲ್ಲಿ ಈ ಜಲಾಶಯದ ನೀರನ್ನ ಹೊರಗೆ ಬಿಡಲಾಗ್ತಾ ಇದೆ. ನದಿ ಪಾತ್ರದ ಜನರಿಗೆ ಒಂದು ಭಯ ಆದ್ರೆ, ಮತ್ತೊಂದು ಕಡೆಯಲ್ಲಿ ಈ ಉತ್ತರ ಭಾರತದಲ್ಲಿ ಅಲ್ಲಿ ಮಹಾರಾಷ್ಟ್ರದ ನಾಸಿಕ್ನಲ್ಲಿ ದೇಗುಲ ಮುಳುಗಡೆ ಆಗಿರುವಂತಹ ದೃಶ್ಯವನ್ನ ಗಮನಿಸ್ತಾ ಇದ್ದೀವಿ. ಮತ್ತೊಂದು ಕಡೆಯಲ್ಲಿ ಜಮ್ಮು ಕಾಶ್ಮೀರದ ರಜೌರಿಯಲ್ಲಿ ಪ್ರವಾಹದ ಪರಿಸ್ಥಿತಿ. ಜನರನ್ನ ಸುರಕ್ಷಿತ ಸ್ಥಳಕ್ಕೆ ರವಾನೆ ಮಾಡಲಾಗ್ತಾ ಇದೆ. ಯಾವಾಗ ಸರಿ ಹೋಗುತ್ತೆ ಗೊತ್ತಿಲ್ಲ. ಅಕ್ಕಪಕ್ಕದ ಮನೆಯವರಿಗೆಲ್ಲ ಆತಂಕ ಅಲ್ಲಿ ಗಮನಿಸ್ತಾ ಇದೀವಲ್ಲ ವಿಜುವಲ್ಸ್ ಅಲ್ಲಿ. ಇನ್ನೂ ಈ ರಣ ಮಳೆ ಮುಂದುವರಿಯುವಂತ ಎಲ್ಲಾ ಸೂಚನೆ. ರಣ ಮಳೆ ಬಿಟ್ಟು ಬಿಡದೆ ಸುರಿತಾ ಇದೆ. ದಕ್ಷಿಣ ಭಾರತದಲ್ಲಿ ಒಂದು ರೀತಿ ಅಂತ ಅನ್ಕೊಂಡ್ರೆ, ಉತ್ತರ ಭಾರತದಲ್ಲೂ ಕೂಡ ಅಬ್ಬರದ ಮಳೆ ಆಗ್ತಾ ಇದೆ. ಹಲವು ಕಡೆಗಳಲ್ಲಿ ಮಳೆಯ ಅಬ್ಬರ ಬಹಳ ಜೋರಾಗಿದೆ. ಮಹಾರಾಷ್ಟ್ರದ ನಾಸಿಕ್ನಲ್ಲಿ ದೇಗುಲ ಮುಳುಗಿದೆ. ಅನೇಕ ಕಡೆಗಳಲ್ಲಿ ಇಂಥದ್ದೇ ಪರಿಸ್ಥಿತಿ. ಅನೇಕ ಅವಾಂತರಗಳು, ಜಲಾಶಯಗಳು ತುಂಬಿ ತುಳುಕ್ತಾ ಇದೆ. ನದಿ, ಹಳ್ಳ, ಕೊಳ್ಳ ಎಲ್ಲವೂ ಕೂಡ ತುಂಬಿದೆ. ಮಹಾರಾಷ್ಟ್ರದ ನಾಸಿಕ್ನಲ್ಲಿ ದೇಗುಲ ಮುಳುಗಿದೆ. ಇನ್ನು ಹಿಮಾಚಲ ಪ್ರದೇಶದ ಮಂಡಿಯಲ್ಲೂ ಕೂಡ ನದಿ ಉಕ್ಕಿ ಹರಿತಾ ಇದೆ. ಜಮ್ಮು ಕಾಶ್ಮೀರದ ರಜೌರಿಯಲ್ಲಿ ಅಂತೂ ಪ್ರವಾಹದ ಪರಿಸ್ಥಿತಿ. ಜನ ಪರದಾಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಮತ್ತಷ್ಟು ಮಳೆ ಆಗುವಂತಹ ಸೂಚನೆ ಕೂಡ ಇದೆ. ಹಾಗಾಗಿ ಜನರಿಗೆ ಆತಂಕ. ಅನೇಕ ಕಡೆಗಳಲ್ಲಿ ಇದೇ ಪರಿಸ್ಥಿತಿ. ಸಾಕಷ್ಟು ಮಳೆಯಾಗ್ತಾ ಇದೆ ಒಂದು ಕಡೆಯಲ್ಲಿ, ಮತ್ತೊಂದು ಕಡೆಯಲ್ಲಿ ಈ ಜಲಾಶಯದ ನೀರನ್ನ ಹೊರಗೆ ಬಿಡಲಾಗ್ತಾ ಇದೆ. ನದಿ ಪಾತ್ರದ ಜನರಿಗೆ ಒಂದು ಭಯ ಆದ್ರೆ, ಮತ್ತೊಂದು ಕಡೆಯಲ್ಲಿ ಈ ಉತ್ತರ ಭಾರತದಲ್ಲಿ ಅಲ್ಲಿ ಮಹಾರಾಷ್ಟ್ರದ ನಾಸಿಕ್ನಲ್ಲಿ ದೇಗುಲ ಮುಳುಗಡೆ ಆಗಿರುವಂತಹ ದೃಶ್ಯವನ್ನ ಗಮನಿಸ್ತಾ ಇದ್ದೀವಿ. ಮತ್ತೊಂದು ಕಡೆಯಲ್ಲಿ ಜಮ್ಮು ಕಾಶ್ಮೀರದ ರಜೌರಿಯಲ್ಲಿ ಪ್ರವಾಹದ ಪರಿಸ್ಥಿತಿ. ಜನರನ್ನ ಸುರಕ್ಷಿತ ಸ್ಥಳಕ್ಕೆ ರವಾನೆ ಮಾಡಲಾಗ್ತಾ ಇದೆ. ಯಾವಾಗ ಸರಿ ಹೋಗುತ್ತೆ ಗೊತ್ತಿಲ್ಲ. ಅಕ್ಕಪಕ್ಕದ ಮನೆಯವರಿಗೆಲ್ಲ ಆತಂಕ ಅಲ್ಲಿ ಗಮನಿಸ್ತಾ ಇದೀವಲ್ಲ ವಿಜುವಲ್ಸ್ ಅಲ್ಲಿ. ಇನ್ನೂ ಈ ರಣ ಮಳೆ ಮುಂದುವರಿಯುವಂತ ಎಲ್ಲಾ ಸೂಚನೆ. ರಣ ಮಳೆ ಬಿಟ್ಟು ಬಿಡದೆ ಸುರಿತಾ ಇದೆ. ದಕ್ಷಿಣ ಭಾರತದಲ್ಲಿ ಒಂದು ರೀತಿ ಅಂತ ಅನ್ಕೊಂಡ್ರೆ, ಉತ್ತರ ಭಾರತದಲ್ಲೂ ಕೂಡ ಅಬ್ಬರದ ಮಳೆ ಆಗ್ತಾ ಇದೆ. ಹಲವು ಕಡೆಗಳಲ್ಲಿ ಮಳೆಯ ಅಬ್ಬರ ಬಹಳ ಜೋರಾಗಿದೆ. ಮಹಾರಾಷ್ಟ್ರದ ನಾಸಿಕ್ನಲ್ಲಿ ದೇಗುಲ ಮುಳುಗಿದೆ. ಅನೇಕ ಕಡೆಗಳಲ್ಲಿ ಇಂಥದ್ದೇ ಪರಿಸ್ಥಿತಿ. ಅನೇಕ ಅವಾಂತರಗಳು, ಜಲಾಶಯಗಳು ತುಂಬಿ ತುಳುಕ್ತಾ ಇದೆ. ನದಿ, ಹಳ್ಳ, ಕೊಳ್ಳ ಎಲ್ಲವೂ ಕೂಡ ತುಂಬಿದೆ. ಮಹಾರಾಷ್ಟ್ರದ ನಾಸಿಕ್ನಲ್ಲಿ ದೇಗುಲ ಮುಳುಗಿದೆ. ಇನ್ನು ಹಿಮಾಚಲ ಪ್ರದೇಶದ ಮಂಡಿಯಲ್ಲೂ ಕೂಡ ನದಿ ಉಕ್ಕಿ ಹರಿತಾ ಇದೆ. ಜಮ್ಮು ಕಾಶ್ಮೀರದ ರಜೌರಿಯಲ್ಲಿ ಅಂತೂ ಪ್ರವಾಹದ ಪರಿಸ್ಥಿತಿ. ಜನ ಪರದಾಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಮತ್ತಷ್ಟು ಮಳೆ ಆಗುವಂತಹ ಸೂಚನೆ ಕೂಡ ಇದೆ. ಹಾಗಾಗಿ ಜನರಿಗೆ ಆತಂಕ. ಅನೇಕ ಕಡೆಗಳಲ್ಲಿ ಇದೇ ಪರಿಸ್ಥಿತಿ. ಸಾಕಷ್ಟು ಮಳೆಯಾಗ್ತಾ ಇದೆ ಒಂದು ಕಡೆಯಲ್ಲಿ, ಮತ್ತೊಂದು ಕಡೆಯಲ್ಲಿ ಈ ಜಲಾಶಯದ ನೀರನ್ನ ಹೊರಗೆ ಬಿಡಲಾಗ್ತಾ ಇದೆ. ನದಿ ಪಾತ್ರದ ಜನರಿಗೆ ಒಂದು ಭಯ ಆದ್ರೆ, ಮತ್ತೊಂದು ಕಡೆಯಲ್ಲಿ ಈ ಉತ್ತರ ಭಾರತದಲ್ಲಿ ಅಲ್ಲಿ ಮಹಾರಾಷ್ಟ್ರದ ನಾಸಿಕ್ನಲ್ಲಿ ದೇಗುಲ ಮುಳುಗಡೆ ಆಗಿರುವಂತಹ ದೃಶ್ಯವನ್ನ ಗಮನಿಸ್ತಾ ಇದ್ದೀವಿ. ಮತ್ತೊಂದು ಕಡೆಯಲ್ಲಿ ಜಮ್ಮು ಕಾಶ್ಮೀರದ ರಜೌರಿಯಲ್ಲಿ ಪ್ರವಾಹದ ಪರಿಸ್ಥಿತಿ. ಜನರನ್ನ ಸುರಕ್ಷಿತ ಸ್ಥಳಕ್ಕೆ ರವಾನೆ ಮಾಡಲಾಗ್ತಾ ಇದೆ. ಯಾವಾಗ ಸರಿ ಹೋಗುತ್ತೆ ಗೊತ್ತಿಲ್ಲ. ಅಕ್ಕಪಕ್ಕದ ಮನೆಯವರಿಗೆಲ್ಲ ಆತಂಕ ಅಲ್ಲಿ ಗಮನಿಸ್ತಾ ಇದೀವಲ್ಲ ವಿಜುವಲ್ಸ್ ಅಲ್ಲಿ. ಇನ್ನೂ ಈ ರಣ ಮಳೆ ಮುಂದುವರಿಯುವಂತ ಎಲ್ಲಾ ಸೂಚನೆ.